ನಮ್ಮೆದುರು ಏನೋ ಒಂದು ಸನ್ನಿವೇಶ ಇದೆ, ಒಂದು ಸಂದರ್ಭ ಇದೆ, ಏನೋ ಒಂದು ಎದುರಾಗತ್ತೆ, ಮಾತು ಬರುತ್ತೆ, ನಡವಳಿಕೆ ಇದೆ, ಏನೋ ಒಂದು ವರ್ತನೆ ಇದೆ, ಎದುರಿನವ್ರು ಏನೋ ಮಾಡ್ತಾ ಇದ್ದಾರೆ. ಕೂಡಲೇ ಅದಕ್ಕೊಂದು ಪ್ರತಿಕ್ರಿಯೆಯಾಗಿ ಏನೋ ಒಂದನ್ನು ಮಾಡಿಬಿಡ್ತೀವಿ. ವಾಸ್ತವವಾಗಿ ನಾವು ಮಾಡುವ ಪ್ರತಿಕ್ರಿಯೆ ಇದೆಯಲ್ಲ, ಅದು ನಮಗೆ ಆಮೇಲೆ ಬಹಳ ಸಂಕಷ್ಟ ಕೊಡುತ್ತೆ. ಅದರಿಂದ ಬರಲಾರದೆ ಒದ್ದಾಡುವಂತೆ ಆಗತ್ತೆ. ಅದರಲ್ಲಿ ಸಿಲುಕಿಕೊಳ್ತೀವಿ. ಅದನ್ನು ಸರಿಪಡಿಸೋದಕ್ಕೆ ಆಗೋದಿಲ್ಲ ಅಂತ ಆಗಿಬಿಡತ್ತೆ. ಹಾಗಾಗಿ ಏನನ್ನು ಮಾಡುವಾಗಲೂ ಬಹಳ ಯೋಚಿಸಿಯೇ ಮಾಡಬೇಕು. ಹಾಗಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ, ಗುಣವದ ಗುಣವದ್ವಾ ಕುರುವತಾ ಕಾರ್ಯಮಾದೌ ಪರಿಣತಿರವಧಾರ್ಯ ಯತ್ನತಃ ಪಂಡಿತೇನ ಅತಿರಭಸ ಕೃತಾನಾಂ ಕರ್ಮಣಾಮಾವಿಪತ್ತೇಃ ಭವತಿ ಹೃದಯದಾಹಿ ಶಲ್ಯತುಲ್ಯೋ ವಿಪಾಕಃ. ಒಂದು ಕಾರ್ಯವನ್ನು ಮಾಡುವಾಗ ಅದನ್ನು ಮಾಡುವ ಮೊದಲೇ ಇದರ ಪರಿಣಾಮ ಏನು ಅಂತ ಯೋಚಿಸಬೇಕು. ಇದರ ಪರಿಣಾಮ ಸತ್ಪರಿಣಾಮವೇ ದುಷ್ಪರಿಣಾಮವೇ ಅನ್ನೋದನ್ನು ಪ್ರಯತ್ನಪೂರ್ವಕವಾಗಿ ಅಧ್ಯಯನ ಮಾಡಿ ನಿರ್ಣಯಿಸಿಕೊಳ್ಬೇಕು ಮೊದಲು. ಯಾಕೆಂದರೆ ಒಮ್ಮೆ ಒಂದು ಕಾರ್ಯವನ್ನು ದಿಢೀರಂತ ಮಾಡಿ ಮುಗಿಸಿದ ಮೇಲೆ ಅದರಿಂದ ಉಂಟಾಗುವ ಪರಿಣಾಮ ಇದೆಯಲ್ಲ, ಅದು ನಮ್ಮ ಹೃದಯವನ್ನೇ ಸೀಳುವಂಥದ್ದಾಗಿರಬಹುದು, ಹೃದಯವನ್ನೇ ಸುಡುವಂಥದ್ದಾಗಿರಬಹುದು. ಹಾಗಾಗಿ ವಿಪಾಕ ಇದೆಯಲ್ಲ, ಪರಿಣಾಮ ಇದೆಯಲ್ಲ, ಅದು ಬಂದ ಮೇಲೆ ನಾವು ಅದನ್ನೇನೂ ಮಾಡೋದಕ್ಕಾಗೋದಿಲ್ಲ, ಅನುಭವಿಸಬೇಕಾಗತ್ತೆ. ಹಾಗಾಗಿ ಕಾರ್ಯವನ್ನು ಬಹಳ ಗಡಿಬಿಡಿಯಿಂದ ತಕ್ಷಣ ನಿರ್ಣಯಕ್ಕೆ ಬಂದು ಮಾಡದಿರೋಣ, ಸಾವಧಾನವಾಗಿ ಯೋಚಿಸಿ ಮಾಡೋಣ. ಶುಭಂ ಭೂಯಾತ್.